ಮುಲ್ಕಿಸೀಮೆ ಅರಸು ಕಂಬಳದ ಹಗ್ಗ ಹಿರಿಯ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ ಅವರ ಕೋಟುಗಳನ್ನ ಬಂಬ್ರಡಬೈಲು ವಂದಿತ್ ಶೆಟ್ಟಿ ಅವರು ಓಡಿಸ್ತಾ ಇರುವಾಗ ಕರೆಯಲ್ಲಿ ಆಯ ತಪ್ಪಿ ಬಿದ್ದರೂ ಕೂಡ ಹಗ್ಗವನ್ನ ಬಿಡದೆ ಜಾರಿಕೊಂಡು ಬಂದು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹೌದು, ಮುಲ್ಕಿಸೀಮೆ ಅರಸು ಜೋಡುಕರೆ ಕಂಬಳದ ಹಗ್ಗ ಹಿರಿಯ ವಿಭಾಗದ ಫೈನಲ್ ಹಣಾಹಣಿಯಲ್ಲಿ ನಂದಳಿಕೆ ಕೋಣವನ್ನ ಓಡಿಸಿದ ಜಾಕಿ ಬಂಬ್ರಡಬೈಲು ವಂದಿತ್ ಶೆಟ್ಟಿ ಅರ್ಧ ಕರೆಯಲ್ಲಿ ಜಾರಿ ಬಿದ್ದರೂ ಕೋಣೆಗಳ ಜೊತೆಗೆ ಗುರಿಮಿಟ್ಟಿ ಸ್ವರ್ಣ ಪದಕ ಬಾಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಭಾನುವಾರ ಸಂಜೆ ಸುಮಾರು 6:07 ಸಮಯ. ಎಲ್ಲರೂ ಕುತೂಹಲದಿಂದ ಕರೆಯ ಇಕ್ಕೆಲೆಗಳಲ್ಲಿ ಹಗ್ಗ ಹಿರಿಯ ವಿಭಾಗದ ಫೈನಲ್ ಪಂದ್ಯ ವೀಕ್ಷಣೆಗೆ ತುದಿಗಾಲಲ್ಲಿ ನಿಂತಿದ್ರು. ಈ ವಿಭಾಗದಲ್ಲಿ ಬಲಿಷ್ಠ ಕೋಣಗಳಾದ ನಂದಳಿಕೆ ಶ್ರೀಕಾಂತ್ ಭಟ್ರ ಬಿ ಮತ್ತು ಪದವು ಕರ್ನಾಟಕ ಫ್ಲೇವಿ ಡಿಸೋಜರ ಕೋಣಗಳ ಮಧ್ಯೆ ಸ್ಪರ್ಧೆ. ಎಲ್ಲರ ನೋಟವು ಗಂತನ ಕಡೆಯಲ್ಲಿದ್ರೆ ಅಲೆಬುಡಿಯರ್ ಎಂದು ಘೋಷಣೆಯಾಗುತ್ತಿದ್ದಂತೆ 2 ಜೊತೆ ಕೋಣಗಳು ಓಟಕ್ಕಿದ್ವು. ಮುಡಾಯಿ ಕರೆಯಲ್ಲಿ ಪದವು ಕರ್ನಾಟಕ ಫ್ಲೇವಿ ಡಿಸೋಜರ ಕೋಣಗಳು ಹಾಗೂ ಪಡ್ಡಾಯಿ ಕರೆಯಲ್ಲಿ ನಂದಳಿಕೆ ಶ್ರೀಕಾಂತ್ ಭಟ್ಟರ ಕುಟ್ಟಿ ರಾಜ ಕೋಣಗಳು ಓಡ್ತಾ ಇತ್ತು. ಸುಮಾರು ಅರ್ಧ ಕರೆ ದಾಟುತ್ತಿದ್ದಂತೆ ನಂದಳಿಕೆ ಕೋಣಗಳನ್ನ ಓಡಿಸ್ತಾ ಇದ್ದ ವಂದಿತ್ ಶೆಟ್ಟಿ ಕಾಲು ಜಾರಿ ಕರೆಯಲ್ಲೇ ಬಿದ್ಬಿಟ್ರು. ಆದ್ರೆ ಕಾಲು ಜಾರಿ ಬಿದ್ದು ವಂದಿತ್ ಶೆಟ್ಟಿ ಅವರು ಸುಮಾರು 80 ಮೀಟರ್ ದೂರವನ್ನ ಹಗ್ಗ ಹಿಡಿದುಕೊಂಡೇ ಕೋಣದ ಜೊತೆ ಬಂದು ಗುರಿ ತಲುಪಿ ಕೋಣದ ಮಾಲೀಕರಿಗೆ ಸ್ವರ್ಣ ಗೆದ್ದು ಕೊಡುವಲ್ಲಿ ಯಶಸ್ವಿಯಾದ್ರು. ವಂದಿತ್ ಶೆಟ್ಟಿ ಗುರಿ ತಲುಪುತ್ತಿದ್ದಂತೆ ಸಹಾಯಕರು ಬಂದು ಮಂಚುಟ್ಟಿಯಲ್ಲಿ ಎಬ್ಬಿಸಿ ಸಂತೈಸಿದ್ರು. ಕರೆಯ ಅರ್ಧದಲ್ಲಿ ಜಾರಿ ಬಿದ್ದರೂ ಕೂಡ ಗುರಿ ತಲುಪಿದ ವಂದಿತ್ ಶೆಟ್ಟಿ ಅವರ ಬಗ್ಗೆ ಕಂಬಳಾಭಿಮಾನಿಗಳಿಂದ ಶ್ಲಾಘನೆ ವ್ಯಕ್ತವಾಯಿತು. ಪದವು ಕರ್ನಾಟಕ ಫ್ಲೇವಿ ಡಿಸೋಜಾ ಕೋಣವನ್ನ ಬೈಂದೂರು ವಿವೇಕ್ ಓಡಿಸಿದ್ರು. ಇನ್ನು ವಂದಿತ್ ಶೆಟ್ಟಿ ಕೋಣದ ಜೊತೆ ಓಡುವ ಶೈಲಿಯಲ್ಲಿ ಗಮನಿಸಿದ ಶ್ರೀಕಾಂತ್ ಭಟ್ ತಾನೇ ಆಸಕ್ತಿ ವಹಿಸಿ ವಂದಿತ್ ಶೆಟ್ಟಿಗೆ ತರಬೇತಿ ಕೊಡಿಸಿದ್ರು. ಕಳೆದ 2 ವರ್ಷದಿಂದ ಕೋಣ ಓಡಿಸ್ತಾ ಇರುವ ವಂದಿತ್ ಶೆಟ್ಟಿ ಈಗಾಗಲೇ ಹಲವು ಪದಕಗಳನ್ನು ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರವೇಶ ಮಲ್ತದ 2ನೇ ಬಹುಮಾನದ ಸ್ಪರ್ಧೆ ಕರೆಕ್ಟ್ ತಯಾರವನ್ನಲ್ಲ ಕೊಳಕ್ಕೆ 20 ನಂದಳಿಕೆ ಶ್ರೀಕಾಂತ್ ಭಟ್ರು 2ನೇ ನಂಬರ್ನಲ್ಲಿ ಇತಿಹಾಸ ಪ್ರಸಿದ್ಧ ಮುಲ್ಕಿಸೀಮೆದ ಅರಸು ಕಂಬಳದ ಬಲ್ಲದ ಮಲ್ಲ ವಿಭಾಗದ 1ನೇ ಬಹುಮಾನ